ಯವ್ವ ಎದಕ್ಕೆ ಕರ್ದಿದೆ ನೀನು? ನಾ ಮಾತಾಡ್ಕೊತ ಕುಂತಿದ್ದಿಲ್ಲ ಒಳಗಡೆ. ಅಯ್ಯ ನಾನಲ್ಲ ಯವ್ವ ಕರೆದಿದ್ದು, ಇಲ್ಲದ ನೋಡು ಇವರು ಕರೆದಿದ್ದು. ಏಯ್ ಏನ ಮಾತಾಡ್ಬೇಕಂತ ಕರೆದಿ ಸುಮ್ಮನೆ ನಿಂತು ಬಿಟ್ಟಿದ್ದಲ್ಲ, ಎದಕ್ಕೆ ಕರೆದಿ ಹೇಳು. ಓ ನೀ ನನಗೆ ಕರೆದಿದ್ದು ಏನು ಹೇಳ? ಕರೆದಿದ್ದು ಎದಕ್ಕೆ? ಅದು ಅತ್ತಿ ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದಿತ್ತ, ಅದಕ್ಕೆ ಕರೆದಿದ್ದೆ. ಕರೆದಿದ್ದಾತಲ್ಲ, ಬಂದಿನಿಲ್ಲ ಏನಂತ ಹೇಳಿ ಲಗುನ, ನನ್ನ ಕೆಲಸ ಐತಿ. ನೋಡವ ಪಲ್ಲವಿ, ಸಿಡಿ ಸಿಡಿ ಮಾಡಕ್ಕೆ ಹೋಗ್ಬೇಡ. ಆಕಿ ನಿನಗೆ ಒಳ್ಳೇದಾಗಲಿ ಅಂತಲೇ ಏನೋ ಹೇಳಕ್ಕೆ ಬಂದಾಳೆ, ಒಂದು ಸ್ವಲ್ಪ ತಾಳ್ಮೆಯಿಂದ ಕೇಳು. ಅಂದ್ರೆ ನಿನ್ನ ಮಾತಿನ ಅರ್ಥ ಏನು? ನನ್ನ ಮಗಳು ಸಿಡಿ ಸಿಡಿ ಮಾಡ್ತಾಳೆ ಅಂತ ಅರ್ಥನ? ಅತ್ಯಾರ ಎಲ್ಲದಕ್ಕೂ ತಪ್ಪು ತಿಳ್ಕೊಬೇಡ್ರಿ. ಆಕಿ ಏನೋ ಹೇಳಕ್ಕೆ ಬಂದಾಳ, ಒಂದು ಸ್ವಲ್ಪ ತಾಳ್ಮೆಯಿಂದ ಕೇಳ್ರಿ ಇಬ್ಬರು. ಹೇಳವ, ನಮಗೆ ಒಳ್ಳೇದಾಗಂಥದ್ದು ನೀನೇನು ಹೇಳ್ತಿದ್ದಿ ಹೇಳು ಮೊದಲು. ಅದೇ ಪಲ್ಲವಿ ಅತ್ತಿ, ಇವತ್ತು ನಾನು ರೆಸ್ಟೋರೆಂಟ್ ಹೋದಾಗ ಹತ್ತಿರ ಒಮ್ಮಿಗೆ ಗಾಬರಿ ಆಗಬೇಡ್ರಿ, ಒಂದು ಸ್ವಲ್ಪ ಸಮಾಧಾನದಿಂದ ಕೇಳ್ರಿ. ಪಲ್ಲವಿ ನೀನು ಅಷ್ಟವ, ಗಾಬರಿ ಆಗಕ್ಕೆ ಹೋಗ್ಬೇಡ ಒಮ್ಮಿಗೆ. ಹತ್ತಿರ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊರಿ. ಈ ಥರ ನೀವು ಗಾಬರಿ ಆದ್ರೆ ನಮ್ಗೆ ಕೈಕಾಲು ಆಡಂಗಿಲ್ಲ. ಯವ್ವ ನೋಡ್ತೇನು ಬೇ? ನಂಗೆ ಗೊತ್ತಿತ್ತು ಬೇ, ಇವ್ರು ಇಂಥದ್ದೇನಾರು ನಾಟಕದ ಮಾತಾಡ್ತಾರಂತಂದು ನಾನು ಹೇಳಲಿಲ್ಲ ಬೇ. ಅದಕ್ಕೆ ಅಂದ್ರೆ ಅವ್ರು ನೇತ್ರ ನಿಮ್ಮ ಮನೆಗೆ ಬಂದ್ರೆ ನಮ್ಮ ಮದುವೆನ ಮುರಿತಾ ಅಂತಂದು. ನೋಡಿದಿಲ್ಲ ಅವ್ರು ಅಂದಂಗೆ ಆತು ನೋಡ್ಬೇ. ಅತ್ತಿ ನಾನು ಸುಳ್ಳು ಹೇಳಕ್ಕಂತಿಲ್ಲ, ನಾನು ನೋಡಿದ್ದೆ ಹೇಳಕ್ಕಂತೀನಿ ನಿಮ್ಮ ಮುಂದೆ. ಪಲ್ಲವಿ ಆಕಿ ಹೇಳೋದು ನಿನ್ನ ಒಳ್ಳೇದಕ್ಕೆ ಹೇಳಾಕುಂತಿದ್ದಕ್ಕಿ. ಆಕಿ ನೋಡಿದ ನಿಜಾನ ಐತಿ, ನೀ ಅರ್ಥ ಮಾಡ್ಕೋಕಿನ. ಆಕಿ ಯಾಕೆ ನಿನ್ನ ಮದುವೆ ಮುರಿಬೇಕು? ನಿನಗೆ ಒಳ್ಳೇದಾಗ್ಲಿ ಅಂತಾನ ಆಕಿ ಹೇಳಾಕುಂತಿದ್ದು. ನನಗೆ ಗೊತ್ತಿತ್ರಲೇ, ನನಗೆ ಗೊತ್ತಿತ್ತು ಇಂಥದ್ದೊಂದು ಏನಾರ ಮಾಡಿ ನನ್ನ ಮಗಳದ ಮದುವೆ ಮುರಿಬೇಕಂತಲೇ ನಿಂತೀರಿ ನೀವು. ನನಗೆ ಗೊತ್ತಿತ್ತು ಯಾವಾಗ ನಿನ್ನ ಮಗಳ ಮನೆಗೆ ಬಂದು ಹೊಕ್ಕೊಂಡ್ಲ ಅವತ್ತ ನನಗೆ ಗೊತ್ತಿತ್ತು ನೀವು ಹೆಂಗಾರ ಪ್ಲ್ಯಾನ್ ಮಾಡಿ ನನ್ನ ಮಗಳ ಮದುವೆನ ಮುರಿತೀರಿ ಅನ್ನೋದು ನನಗೆ ಗೊತ್ತಿತ್ತು. ನಿಮಗೆ ಬೇಕಾದ್ರೆ ಚಲೋ ಸಂಬಂಧ ತೊಗೊಂಬಂದು ನಿಮ್ಮ ಮಗಳಿಗೆ ಕಟ್ರಿ, ನಾನೇನು ಬ್ಯಾಡ ಅಂತೀನ. ನನ್ನ ಮಗಳ ಮದುವೆ ತಂಟೆಗೆ ಏನಾರ ಬಂದ್ರೆ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ. ಏನೇತ್ರ ನಿನಗೇನು ಮಾಡಿನ ನಾನು? ಎದಕ್ಕೆ ನನ್ನ ಮದುವೆ ಮುರಿಬೇಕಂತ ನಿಂತಿದ್ದೀನಿ ನೀನು? ಪಲ್ಲವಿ ಆಕಿ ಹೇಳಾಕುಂತಿದ್ದು ನಿಜ ಐತಿ. ಆಕಿಗೇನು ಹೊಟ್ಟೆ ಕಿಚ್ಚನ ನಿನ್ನ ಮದುವೆ ಬಗ್ಗೆ? ನಿನ್ನ ಮದುವೆ ಆಗೋದ್ರೆ ಚಲೋ ಇದ್ರೆ ಆಕಿಗೆ ಎದಕ್ಕೆ ಹೊಟ್ಟೆ ಕಿಚ್ಚು ಬರ್ತಾಳ? ನೋಡವ ಪಲ್ಲವಿ, ಅಂಥದ್ದು ಹೊಟ್ಟೆ ಕಿಚ್ಚು ಪಡೋ ಗುಣ ನಮ್ಮ ನೇತ್ರವಾಗಿಲ್ಲ. ನೀ ಇಲ್ಲದೆಲ್ಲ ಸುಳ್ಳು ಆಪಾದನೆ ಕೊಡಕ್ಕೆ ಹೋಗ್ಬೇಡ. ಆಕೆ ಏನು ನೋಡಾಳ ಅದನ್ನು ಹೇಳಾಳ ನಿಮ್ಮ ಮುಂದೆ. ನೀವು ನಂಬಂಗಿದ್ರೆ ನಂಬ್ರಿ, ಇಲ್ಲ ಅಂದ್ರೆ ನಿಮ್ಮ ಇಷ್ಟ ಅಷ್ಟೇ. ಯಾಕತ್ತಿಯಮ್ಮ ಈಗ ನಿನ್ನ ಮಗಳು ಕೊಡಕ್ಕೆ ಕುಂತಾಳಲ್ಲ ನನ್ನ ಗಂಡನ ಮೇಲೆ ಸುಳ್ಳು ಆಪಾದನೆ, ಹಂಗಂದ್ರೆ ಇದೇನು ನಿಜಾನ? ಇದಕ್ಕೇನಂತೀರಿ? ಪಲ್ಲವಿ ಆಕಿ ಇದ್ದಿದ್ದ ಹೇಳಕ್ಕೆ ಕುಂತಾಳ ನಿಜ. ಒಂದು ಸ್ವಲ್ಪ ನಿನಗೆ ನಂಬಿಕಿಲ್ಲ ಅಂದ್ರೆ ಒಂದು 4 ಜನ ಕೇಳ್ರಿ, ಹೆಂಗಾರ ಮಾಡಿ ತಿಳ್ಕೊರಿ. ಅದನ್ನ ಬಿಟ್ಟು ಇಕ್ಕಿ ಮೇಲೆ ಹಾರಾಡಿದ್ರೆ 4 ಮಂದಿಗೆ ಕೇಳಿ ತಿಳಿದು ಆಮೇಲೆ ಮದುವೆ ಫಿಕ್ಸ್ ಮಾಡಿ. ನನ್ನ ಅಳಿಯ ಹೆಂಗದಾನ ಅನ್ನೋದು ನನಗೆ ಗೊತ್ತೈತಿ. ನಿಮ್ಮಿಂದ ತಿಳ್ಕೊಳೋ ಅವಶ್ಯಕತೆ ಇಲ್ಲ ನನ್ನ ಅಳಿಯ ಹೆಂಗದಾನಂತಂದು. ನಡೆಯವ ಮಗಳ, ಇವರು ನಿನ್ನ ಮದುವೆ ನಿಂದ್ರಿಸ್ಬೇಕಂತನ ನಿಂತಾರ ಇವರು. ನಡಿ. ನೇತ್ರ ನೀನು ನೋಡಿದ್ದಿ, ಹೇಳಬೇಕಾಗಿತ್ತು, ಹೇಳೋ ಕರ್ತವ್ಯ ಇತ್ತು, ನೀ ಹೇಳಿದಿ. ಬಿಟ್ಬಿಡು, ಅವ್ರಿಷ್ಟ. ಅವ್ರು ಏನಾರ ಯಾಕೆ ಮಾಡ್ಕೊಳ್ಳಿ, ಅವ್ರ ಮಗಳು ಅವ್ರ ಜೀವನ, ಅವ್ರಿಷ್ಟ. ಬಿಟ್ಬಿಡು. ನೋಡಿ ನೇತ್ರ, ಇದು ನನ್ನ ಜೀವನ ಐತಿ. ಅವರು ನನ್ನ ಗಂಡ ಆಗೋರದಾರ. ಅವ್ರ ಬಗ್ಗೆ ಇನ್ನೊಂದು ಸಲ ಏನಾದ್ರು ಈ ಥರ ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ ಅಂದ್ರೆ ನಿನ್ನ ಈ ಮನೆಯಿಂದ ನಾನಾ ಒದ್ದು ಓಡಿಸ್ಬೇಕಾಗತ್ತೆ. ಹುಷಾರು. ಅಲ್ಲ ಪಲ್ಲವಿ, ಅಕ್ಕಿ ನಿನಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಬಂದಿದ್ದು, ನೀನು ವಾಪಸ್ ನನ್ನ ಮಗಳ ಮೇಲೆನ ಅಪವಾದ ಹೊರಿಸ್ತೀನಿ. ನೋಡೋದಕ್ಕಮ್ಮ, ನಿನ್ನ ಮಗಳಿಂದ ನನಗೇನು ಒಳ್ಳೇದಾಗಂಗಿಲ್ಲ, ಒಳ್ಳೇದಾಗೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಪಾಡಿಗೆ ನೀವು ಬಾಯಿ ಮುಚ್ಕೊಂಡಿದ್ರೆ ಸಾಕು. ನನ್ನ ಜೀವನ ಹೆಂಗೆ ಮಾಡ್ಕೋಬೇಕು, ಹೆಂಗೆ ಕಟ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ. ನಿಮ್ಮ ಪಾಡಿಗೆ ನೀವು ಇದ್ದುಬಿಡ್ರಿ ಸಾಕು. ಮೊದಲು ನಿಮ್ಮ ಮಗಳ ಮದುವೆ ಮಾಡೋದ ಕಡೆ ಲಕ್ಷ್ಯ ಕೊಡ್ರಿ, ಆಮೇಲೆ ನನ್ನ ಮದುವೆ ಕಡೆ ನೋಡಂದ್ರೆ ಅಂತ. ಲಕ್ಷ್ಮವ್ವ, ಮೊದಲು ನಿನ್ನ ಮಗಳು ಇವ್ರ ಜೊತೆ ಹೋಟೆಲಿಗೆ ಅಲ್ಲಿ ಇಲ್ಲಿ ತಿರುಗೋದನ್ನು ನಿಂದ್ರಿಸು. ಮೊದಲು ನಿನ್ನ ಮಗಳ ಕಡೆ ಲಕ್ಷ್ಯ ಕೊಡು, ಆಮೇಲೆ ನನ್ನ ಮಗಳ ಕಡೆ ನೋಡಂತೆ ಅಂತ. ಲಕ್ಷ್ಮಕ್ಕ, ನಾನು ಹೇಳಿಲ್ಲ ಇವ್ರು ಇಂಥರ ಅದಾರ, ಇಲ್ಲದ ಅಪಾದನೆನ ನಮ್ಮ ಮೇಲೇನೆ ಹೇರ್ತಾರ, ಅದಕ್ಕೆ ಬೇಡ ಅಂತ ಹೇಳಿದಿಲ್ಲ ನಾನು. ನನ್ನ ಮಾತು ನೀವಿಬ್ಬರು ಎಲ್ಲಿ ಕೇಳ್ತೀರಿ ಹೇಳು? ಅಲ್ಲ, ಕಂಡು ಒಂದು ಹೆಣ್ಣಿನ ಜೀವನ ಹಾಳಾಗಕ್ಕೆ ಎದಕ್ಕೆ ಬಿಡ್ಬೇಕಂತಂದು ನಾವು ಹೇಳಕ್ಕೆ ಹೋದ್ರೆ ನಮ್ಮ ಮೇಲೇನೆ ಇಲ್ಲದ ಅಪಾದನೆ ಹೊರಿಸ್ತಾರಲ್ಲ ಇವರು. ಯವ್ವ, ನಾನು ನೋಡಿದ್ದು ನಿಜಾನ ಐತಿ ಬೇ, ಆ ಹುಡುಗಿ ಹೇಳಿದ್ದು ನಿಜಾನ ಐತಿ. ಇವ್ರು ಯಾಕೆ ನಂಬವಲ್ರು? ಚಿಕ್ಕಿ, ಹೆಂಗಾರ ಮಾಡಿ ಮದುವೆ ನಿಂದ್ರಿಸ್ಬೇಕು ಚಿಕ್ಕಿ, ಇಲ್ಲಾಂದ್ರೆ ಸುಮ್ಮನೆ ಅತ್ತಿ ಜೀವನ ಹಾಳಾಗೋಗುತ್ತಾ. ನೇತ್ರ, ದಯವಿಟ್ಟು ನಿನ್ನ ಪಾಡಿಗೆ ನೀನು ಇದ್ಬಿಡು. ನಿನಗೆ ಎದಕ್ಕೆ ಬೇಕು ಅವ್ರ ಜೀವನ? ಅವ್ರು ಏನಾರ ಯಾಕೆ ಮಾಡ್ಕೊಂಡು ಹಾಳಾಗೋಗ್ಲಿ, ಬಿಟ್ಟು ಬಿಡು ಅತ್ತಾಗ. ಅಲ್ಲ ಚಿಕ್ಕಿ, ಅವನಿಗೆ ಆಲ್ರೆಡಿ ಒಬ್ಬಾಕಿ ಹುಡುಗಿ ಅದಾಳ, ಗರ್ಲ್ ಫ್ರೆಂಡ್ ಅದಾಳ. ಮತ್ತು ಇನ್ನೂ ಎಷ್ಟು ಜನ ನಿಟ್ಟಾನೋ ಏನೋ, ಅವ್ನ ಕ್ಯಾರೆಕ್ಟರ್ ಹೆಂಗೈತೋ ಏನು ನೋಡಿಲ್ಲ, ತಿಳ್ಕೊಂಡಿಲ್ಲ ಇವರು. ಆಗಲೇ ಮದುವೆ ಫಿಕ್ಸ್ ಮಾಡಿಬಿಟ್ಟಾರ. ಇದನ್ನು ಹೆಂಗಾರ ಮಾಡಿ ನಿಂದ್ರಿಸ್ಬೇಕು ಚಿಕ್ಕಿ, ಇಲ್ಲಾಂದ್ರೆ ಸುಮ್ಮನೆ ಒಂದು ಹೆಣ್ಣಿನ ಜೀವನ ಹಾಳಾಗೋಗುತ್ತಾ. ನೇತ್ರ, ಸ್ವಲ್ಪ ಬಾಯಿಲಿ ನಿನ್ನ ಜೊತೆ ಮಾತಾಡೋದು ಐತಿ.
ಅಜ್ಜಿಗೆ ಇದ್ರಲ್ಲಿ ನಂದು ಏನೂ ತಪ್ಪಿಲ್ಲ. ಅವ್ವ ಯಾಕೆ ನನ್ನ ಮೇಲೆ ಸಿಟ್ಟಾದ್ಲು? ನಡಿ, ಮೊದಲು ಲಕ್ಷ್ಮಕ್ಕನ ಜೊತೆ ಮಾತಾಡೋಣ, ಆಮೇಲೆ ಏನನ್ನೋದು ಯೋಚನೆ ಮಾಡಕ್ಕೆ ಬರ್ತೈತೆ. ಬಾ. ಮೊದಲು ಸಂಜು ಕಾಲ್ ಮಾಡಿ ಇಲ್ಲಿ ಏನೇನು ನಡೆದಿದೆ ಅನ್ನೋದು ಹೇಳಬೇಕು. ಏನಿದು ಪ್ರಿಯಾ ಡಿಯರ್ ಇಷ್ಟು ಬೇಗ ಕಾಲ್ ಮಾಡಿದ್ದಾಳೆ? ಹಲೋ, ಹೇಳು ಡಿಯರ್, ಏನು ಇಷ್ಟು ಬೇಗ ಕಾಲ್ ಮಾಡಿಬಿಟ್ಟಿದೀಯಾ? ಸಂಜು, ನಿನಗೇನಾದರೂ ಮದುವೆ ಫಿಕ್ಸ್ ಆಗಿದೆನಾ? ಏನು ಹೇಳ್ತಾ ಇದೀಯ ನೀನು? ಇಲ್ಲ, ನನಗೆ ಇರೋದು ನೀನೊಬ್ಬಳೇ ಗರ್ಲ್ ಫ್ರೆಂಡ್. ಏನು ಹೇಳ್ತಾ ಇದೀಯ ನೀನು? ಯಾರೋ ಇಬ್ಬರು ಗೊತ್ತಿಲ್ಲ, ನಿನಗೆ ಪರಿಚಯ ಇರೋರು ಅಂತ ಅನಿಸುತ್ತೆ. ನಾವಿಬ್ಬರು ರೆಸ್ಟೋರೆಂಟ್ ನಲ್ಲಿರೋದನ್ನು ನೋಡಿದ್ದಾರೆ, ಹಾಗೆ ಫಾಲೋ ಮಾಡ್ಕೊಂಬಂದಿದ್ದಾರೆ. ನಮ್ಮ ಮನೆಯವರೆಗೂ ಬಂದು ನಿನ್ನ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಹೇಳಿದ್ದಾರೆ, ಗೊತ್ತಾ? ಏನು ಹೇಳ್ತಾ ಇದೀಯಾ ಪ್ರಿಯಾ ನೀನು? ಹಾಂ ಸಂಜು, ನಾನು ಮಾತ್ರ ಅವ್ರ ಮಾತನ್ನು ನಂಬಲಿಲ್ಲ. ಯಾಕಂದರೆ ನೀನೇನು ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಅವ್ರಿಗೆ ಸರಿಯಾಗಿ ಹೇಳ್ತೀಯ ಏನಿಲ್ಲ. ನಿನ್ನ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾರೆ. ನಿನ್ನ ಮದುವೆ ಫಿಕ್ಸ್ ಆಗಿದೆ ಅಂತೆ, ಇನ್ನೊಂದು 2 ಮಂತ್ಸಲ್ಲಿ ನಿನ್ನ ಮದುವೆ ಇದೆ ಅಂತೆ. ಯಾರೋ ಬೇಕಂತ ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಿಯೇ ನಮ್ಮ ಮದುವೆ ಮುರಿಬೇಕಂತಾನೆ ಈ ಥರ ಪ್ಲ್ಯಾನ್ ಮಾಡಿ ಹೇಳ್ತಾ ಇದ್ದಾರೆ ನೋಡು. ನೀನು ಅದನ್ನೆಲ್ಲ ನಂಬೇಡ ಡಿಯರ್. ನಾನು ಮಾತ್ರ ನಿನಗೆ ಮೋಸ ಮಾಡೋದೇ ಇಲ್ಲ. ಹಾಂ, ನನಗೆ ಗೊತ್ತು ನೀನೇನಂತ. ಅದಕ್ಕೋಸ್ಕರ ಅವರಿಗೆ ಚೆನ್ನಾಗಿ ಬೈದು ಕಳಿಸಿದ್ದೀನಿ. ಅಂದಾಗೆ ಅವ್ರ ಹೆಸರು ಏನಾದರೂ ಹೇಳಿದ್ರಾ? ಹಾಂ, ಹೇಳಿದರು. ಅದೇನೋ ಹೇಳಿದ್ರು ಹೆಸರು. ಅದೇನೋ ಏನೋ ಬರುತ್ತಂದ್ರು. ನನಗೂ ಫ್ಲ್ಯಾಶೇ ಆಗ್ತಾ ಇಲ್ಲ. ಯಾವುದೋ ಚೈತ್ರಾನಿ ಏನೋ ಒಂದು ಹೆಸರು ಹೇಳಿದ್ರಪ್ಪ ಅವರು. ನೇತ್ರ ಅಂತನಾ? ಹಾಂ, ಎಸ್, ಹಾಂ, ನೇತ್ರ. ಇನ್ನೊಂದು ಹುಡುಗ ಯಾರೋ ಬಂದಿದ್ರು, ಆ ಹುಡುಗನ ಹೆಸರು ಏನೋ ಅಂದ್ರೆ ಅದು ನೆನಪಿಲ್ಲ. ಇದು ಮಾತ್ರ ಹುಡುಗಿ ಹೆಸರು ಮಾತ್ರ ನೇತ್ರಾನೇ. ಅಯ್ಯೋ, ಅವಳು ಮುಂಚೆ ನನ್ನನ್ನು ಇಷ್ಟಪಡ್ತಾ ಇದ್ಲು. ನಾನೇ ಅವಳನ್ನು ರಿಜೆಕ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಆಸಿಟ್ ಹಿಡ್ಕೊಂಡು ನನ್ನ ಬಗ್ಗೆ ಇಲ್ಲದೆ ಇರೋದನ್ನ ನಿನ್ನ ಮುಂದೆ ಹೇಳ್ತಾ ಇದ್ದಾಳೆ. ಅವಳ ಮಾತನ್ನು ನೀನು ಯಾವುದೇ ಕಾರಣಕ್ಕೂ ನಂಬೇಡ, ಸರಿನಾ? ಓ ಹೌದಾ? ಓಹೋ, ಅದೇ ಅಂದ್ಕೊಂಡೆ ನಾನು. ನೀನು ಆ ಥರ ಇಲ್ಲ, ನನಗೆ ಗೊತ್ತು ಬಿಡು. ಯಾರು ಏನೇ ಅಂದರೂ ನಾನು ಮಾತ್ರ ನಿನ್ನನ್ನೇ ನಂಬೋದು, ನಿನ್ನನ್ನೇ ಮದುವೆ ಆಗೋದು, ಸರಿನಾ? ಓಕೆ ಡಿಯರ್, ನಾನು ಒಂದು ಸ್ವಲ್ಪ ಆಫೀಸಿಂದ ಕಾಲ್ ಬರ್ತಾಯಿದೆ, ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಓಕೆನಾ? ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಆರಾಮಾಗಿ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಸಂಜು, ಬಾಯ್. ಹಾಂ. ನೇತ್ರ ಇನ್ನೂ ಎಷ್ಟು ಅಂತ ನನ್ನ ಲೈಫಲ್ಲಿ ಅಡ್ಡ ಬರ್ತೀಯ ನೀನು? ನಿನ್ಗೆ ಎಷ್ಟು ಸೊಕ್ಕು ಮುರಿಸ್ಲಿ ನೀನನ್ನು? ಇಲ್ಲ, ಇನ್ಮೇಲೆ ಸುಮ್ಮನೆ ಇದ್ರೆ ಆಗೋದಿಲ್ಲ. ಶೋ, ಮನೆಯಲ್ಲಿ ಏನಾದರೂ ಹೋಗಿ ಹೇಳಿಬಿಟ್ರೆ, ಈ ವಿಷಯನ ಪಲ್ಲವಿಗೆ ಏನಾದರೂ ಹೋಗಿ ಹೇಳಿಬಿಟ್ರೆ, ಅವಳಿಗೆ ಏನಂತ ಹೇಳೋದು? ಅವಳೇನಾದರೂ ನಂಬಿಟ್ರೆ, ಛೇ, ಅಯ್ಯೋ, ಏನು ಮಾಡೋದು ಇವಾಗ? ಆ ನೇತ್ರ ಜೋಡಿ ಇದ್ದಿದ್ದ ಹುಡುಗ ಯಾರು? ಆ ಹುಡುಗ ಇರೋದಕ್ಕೆ ಅನಿಸುತ್ತೆ ಇವಳು ಇಷ್ಟು ಧೈರ್ಯವಾಗಿರೋದು. ನನ್ನನ್ನೇ ಫಾಲೋ ಮಾಡ್ಕೊಂಬಂದಿದ್ದಾಳಂದರೆ, ಛೇ, ನಾನು ನೋಡಲಿಲ್ಲಲ್ಲ ಆ ರೆಸ್ಟೋರೆಂಟಲ್ಲಿ ಅವಳನ್ನು. ಅಲ್ಲೇ ಏನಾದರೂ ನೋಡಿದಿದ್ರೆ ಹೀಗಾದರೂ ಮಾಡಿ ತಪ್ಪಿಸ್ಕೋಬೋದಿತ್ತು. ಇಷ್ಟು ದಿನ ಆದರೂ ಯಾರ ಕೈಯಲ್ಲೂ ಸಿಕ್ಕಾಕೊಳ್ದೆ ಇರೋನು ಈ ನೇತ್ರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆಲ್ಲ ನಾನು. ಛೇ, ಇವಳು ಹೀಗೆ ಏನಾದರೂ ಪ್ಲ್ಯಾನ್ ಮಾಡಿ ನಂದು ಮತ್ತು ಪಲ್ಲವಿದು ಮದುವೆನ ನಿಲ್ಲಿಸ್ಬಿಟ್ರೆ, ಛೇ, ಹಂಗೆ ಮಾತ್ರ ಆಗಬಾರ್ದು. ಯಾವುದೇ ಕಾರಣಕ್ಕೂ ಆ ಥರ ಆಗೋದಕ್ಕೆ ನಾನು ಮಾತ್ರ ಬಿಡಬಾರ್ದು. ಅಯ್ಯೋ, ಇದೇನಿದು? ಪಲ್ಲವಿ ಕಾಲ್ ಮಾಡ್ತಿದ್ದಾಳಲ್ಲ, ಅಂದರೆ ಇವಳಿಗೆ ಈ ವಿಷಯ ಎಲ್ಲ ಗೊತ್ತಾಗಿದೆನಾ? ಅಯ್ಯೋ ಇಲ್ಲ, ಇದನ್ನು ಹೇಗಾದರೂ ಕೂಲಾಗಿ ಮಾತಾಡಿ ಹಾಗೆ ಹ್ಯಾಂಡ್ಲ್ ಮಾಡಬೇಕು. ಇವಾಗ ಪ್ರಿಯಾ ಜೊತೆ ಹೇಗೆ ಹ್ಯಾಂಡ್ಲ್ ಮಾಡಿದ್ನೋ ಇವಳ ಜೊತೆನೂ ಹಾಗೆಯೇ ಹ್ಯಾಂಡ್ಲ್ ಮಾಡಬೇಕು. ಹಲೋ ಪಲ್ಲವಿ, ನೀನೇ ಕಾಲ್ ಮಾಡಿದ್ಯಾ? ಇನ್ನೇನು ಫೋನ್ ತೊಗೊಂಡೆ ನಿನಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ನೀನೇ ಕಾಲ್ ಮಾಡಿದ್ದೆ ನೋಡು. 100 ವರ್ಷ ಆಯಸ್ಸು ನೋಡಿ ನಿನಗೆ. ಇವಾಗ ತಾನೇ ಯಾಕೋ ಪಲ್ಲವಿ ಕಾಲೇ ಮಾಡಿಲ್ಲಲ್ಲ. ನಾನು ಬೆಳಗ್ಗೆಯಿಂದ ಕಾಲ್ ಮಾಡೋದೇ ಆಗಿಲ್ಲ ಅವಳಿಗೆ, ಎಷ್ಟು ಬ್ಯುಸಿ ಇದ್ದೆ. ಅದಕ್ಕೆ ಇವಾಗಾದರೂ ಕಾಲ್ ಮಾಡೋಣ ಅಂತ ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ದೆ ನೋಡು. ಅಷ್ಟರಲ್ಲಿ ನೀ ಕಾಲ್ ಮಾಡಿಬಿಟ್ಟೆ ನೋಡು. ರೀ, ಅಂದಂಗ ನೀವಿವತ್ತು ಹೊರಗಡೆ ಎಲ್ಲಾದರೂ ಹೋಗಿದ್ರಾ? ಹಾಗಾದರೆ ಇವಳಿಗೆ ವಿಷಯ ಗೊತ್ತಾಗಿದೆ. ಇವಾಗ ಇದನ್ನು ಯಾಕೆ ಪಲ್ಲವಿ, ಏನೋ ವಿಚಿತ್ರವಾಗಿ ಕೇಳ್ತಾ ಇದೆಯಲ್ಲ, ಏನಾಯಿತು? ರೀ, ನಾ ಕೇಳಿದಕ್ಕಷ್ಟೇ ಉತ್ತರ ಕೊಡಿ. ನೀವಿವತ್ತು ಎಲ್ಲಾದರೂ ಹೊರಗಡೆ ಹೋಗಿದ್ರಾ?